ಎಲ್ರಿಗೂ ನಮಸ್ಕಾರ ವೀಕ್ಷಕರೇ. ಇವತ್ತು ನಾನು ಈ ಸ್ಪ್ರಿಂಗ್ ಆನಿಯನಿಂದ ಇಡ್ಲಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಇದು ಅಂದರೆ ಪಕ್ಕಾ ಟ್ರೆಡಿಷ್ನಲ್ ರೆಸಿಪಿ. ಇದು ಅಂದರೆ ನಮ್ಮ ಅಜ್ಜಿ ಮಾಡ್ತಿದ್ರು, ನಮ್ಮ ಅಮ್ಮನೂ ಮಾಡ್ತಾರೆ. ಸೊ ಅವರಿಂದನೇ ನಾನು ಕಲಿತೆ ಈ ರೆಸಿಪಿ. ತುಂಬಾ ಟೇಸ್ಟಿಯಾಗಿರುತ್ತೆ. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ಸೊ ಫಸ್ಟ್ ಏನು ಮಾಡಬೇಕಂದ್ರೆ ಸ್ಪ್ರಿಂಗ್ ಆನಿಯನ್ ಒಂದು ಸ್ವಲ್ಪ ಸ್ಪ್ರಿಂಗ್ ಆನಿಯನ್ ಇಷ್ಟು ತೊಗೊಂಡಿದ್ದೀನಿ. ಅಂದರೆ ಒಂದು ಅರ್ಧ ಕಟ್ಟು ಸ್ಪ್ರಿಂಗ್ ಆನಿಯನ್ ಕೆಳಗಡೆದೆಲ್ಲ ಕಟ್ ಮಾಡಿಕೊಂಡು ತೊಳ್ಕೊಂಡು ಈ ರೀತಿ ಚಿಕ್ಕದಾಗಿ ನಾನು ಹೆಚ್ಚಿಟ್ಕೊಂಡಿದ್ದೀನಿ. ಆಮೇಲೆ ಅಕ್ಕಿ ಒಂದು 2 ಕಪ್ ಇದೆ. ಇದು ಅಷ್ಟೇ ದೋಸೆ ಅಕ್ಕಿ ಒಂದು 2 ಅವರ್ ನಾನು ನೆನೆಸಿಟ್ಟಿದ್ದೆ. ಸೊ ಅಕ್ಕಿ ಇಟ್ಕೊಂಡಿದ್ದೀನಿ. ನಿಮ್ಗೆ ಎಷ್ಟು ಬೇಕಂದರೆ ನಿಮ್ಮ ಕ್ವಾಂಟಿಟಿ ಎಷ್ಟು ಬೇಕೋ ಅಷ್ಟು ಅಕ್ಕಿ ಹಾಕೋಬೋದು. ಸೊ ನಾನು 2 ಕಪ್ ಅಕ್ಕಿ ಹಾಕ್ಕೊಂಡಿದ್ದೀನಿ. ಸೊ ಆಮೇಲೆ ಇದಕ್ಕೆ ಏನು ಬೇಕಂದರೆ ಒಂದು ಅರ್ಧ ಕಪ್ಪಷ್ಟು ಇದು ಕಾಯಿ ತುರಿ ಬೇಕು. ಅರ್ಧ ಕಪ್ ಸ್ವಲ್ಪ ಜಾಸ್ತಿನೇ ಇದೆ. ಜಾಸ್ತಿ ಹಾಕಿದಷ್ಟು ಒಳ್ಳೆಯದು, ಅಂದರೆ ಸಾಫ್ಟಾಗಿ ಆಗುತ್ತೆ ಅಂತ ಇಡ್ಲಿ. ಸೊ ನಾನು ಒಂದು 3/4 ಕಪ್ಪಷ್ಟು ಹಾಕ್ಕೊಂಡಿದ್ದೀನಿ. ಸೊ ಅಂದರೆ ಅಕ್ಕಿ ಇನ್ನೂ ಜಾಸ್ತಿ ಇದ್ದರೆ ಇನ್ನೂ ಸ್ವಲ್ಪ ಜಾಸ್ತಿ ಹಾಕ್ಕೋಬೋದು. ಸೊ ಏನು ಮಾಡಿ ಅಂದರೆ ಏನು ನಾವು ಇದು ಮಾಡ್ಕೊಂಡಿದ್ದೀವಿ ಕಾಯಿ ತುರಿ, ಇದನ್ನು ಫಸ್ಟ್ ಇದು ರುಬ್ಕೋಬೇಕು. ನೈಸಾಗಿ ರುಬ್ಕೊಳ್ಳಿ. ಇದು ನಾನು ಇದು ನೈಸಾಗಿ ರುಬ್ಕೊಂಡಿದ್ದೀನಿ ಕಾಯಿ ತುರಿ. ಸೊ ಇದೇ ಮಿಕ್ಸರ್ನಲ್ಲಿ ನಾವು ಇವಾಗ ಅಕ್ಕಿ ಹಾಕ್ಕೊಳ್ಳೋಣ. ಎಲ್ಲನೂ ಹಾಕ್ಕೊಳ್ಳಿ. ನೋಡಿ ನಾನು ಇದಕ್ಕೆಲ್ಲ ಅಕ್ಕಿ ಹಾಕ್ಕೊಂಡಿದ್ದೀನಿ. ಇದು ನೈಸಾಗಿ ರುಬ್ಕೋಬಾರ್ದು, ಸ್ವಲ್ಪ ಅಂದರೆ ಸ್ವಲ್ಪ ಕರ್ಡ್ಸಾಗಿರ್ಬೇಕದು. ನೈಸಾಗಿ ರುಬ್ಕೊಂಡ್ರೆ ಮತ್ತೆ ಗಟ್ಟಿಯಾಗುತ್ತೆ ಇಡ್ಲಿ. ಸೊ ನೈಸಾಗಿ ಇದು ರುಬ್ಕೋಬೇಡಿ. ಸೊ ನೋಡಿ ಇದು ಇವಾಗ ನಾನು ಆಗಿದೆ, ರುಬ್ಕೊಂಡಿದ್ದೀನಿ. ನೋಡಿ ಇದನ್ನು ನಾನು ನೈಸಾಗಿ ರುಬ್ಕೊಂಡಿಲ್ಲ, ಇಷ್ಟಿರಬೇಕಿದು. ಇಷ್ಟು ರುಬ್ಕೊಂಡ್ರೆ ಸಾಕು. ನೋಡಿ ಇದು ನಾನು ಏನು ರುಬ್ಕೊಂಡಿದ್ದೀನಲ್ವ, ಇದು ನಾನು ಇದಕ್ಕೆ ಹಾಕೋತಾ ಇದ್ದೀನಿ. ಹಾಕ್ಕೊಳ್ಳಿ, ಒಂದು ಪ್ಯಾನಲ್ಲಿ ಹಾಕ್ಕೊಳ್ಳಿ ಎಲ್ಲ. ನೋಡಿ ಇದು ಇವಾಗ ಇದಕ್ಕೆ ಸ್ವಲ್ಪ ನೀರು ಮಿಕ್ಸರಲ್ಲಿ ಹಾಕಿ ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ. ನೋಡಿ ನಾನು ಇದಕ್ಕೆ ಹಾಕ್ಕೊಂಡಿದ್ದೀನಲ್ಲ, ಇದಕ್ಕೆ ಏನು ಮಾಡಬೇಕು, ಇದು ಸ್ಪ್ರಿಂಗ್ ಆನಿಯನ್ ನಾವೇನು ಹೆಚ್ಚಿಟ್ಕೊಂಡಿದ್ವಲ್ಲ ಇದು ಹಾಕಬೇಕು. ಸೊ ಇದು ಸ್ವೀಟ್ ಇಡ್ಲಿ ಆಗಿರೋದ್ರಿಂದ ನಾನು ಇದಕ್ಕೆ ಬೆಲ್ಲ ಹಾಕ್ತಾಯಿದ್ದೀನಿ. ಬೆಲ್ಲ 1.5 ಕಪ್ ಇದೆ. ಸೊ ನಿಮ್ಗೆ ಎಷ್ಟು ಸ್ವೀಟ್ ಬೇಕೋ ಅಷ್ಟು. ನಾನು ಸ್ವಲ್ಪ ಜಾಸ್ತಿ ಸ್ವೀಟೇ ಮಾಡ್ತಾಯಿದ್ದೀನಿ. ಸೊ ಇದಕ್ಕೆ 1.5 ಕಪ್ ಹಾಕ್ತಾಯಿದ್ದೀನಿ. ಇನ್ನೂ ಸ್ವಲ್ಪ ಕಡಿಮೆ ಬೇಕಂದರೆ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ. ಇನ್ನೂ ಜಾಸ್ತಿ ಬೇಕಂದ್ರೆ ಜಾಸ್ತಿ ಹಾಕ್ಕೊಂಡು ನಾನು ಇಷ್ಟು ಹಾಕ್ಕೊತಾ ಇದ್ದೀನಿ. ನೋಡಿ ನಾನು ಏನು ಬೆಲ್ಲ ಹಾಕ್ಕೊಂಡಿದ್ದಾರೆ. ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊತೀನಿ. ಜಾಸ್ತಿ ಹಾಕ್ಕೊಬೇಡಿ, ಸ್ವೀಟ್ ಜಾಸ್ತಿ ಉಪ್ಪು ಬೇಕಾಗಲ್ಲ. ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಸೊ ಇವಾಗ ಏನು ಮಾಡಬೇಕಂದ್ರೆ ನಾನು ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾದ್ರೆ ನಾನು ಇದು ಗ್ಯಾಸಲ್ಲಿ ಇಟ್ಕೊಂಡು ಸ್ವಲ್ಪ ಗಟ್ಟಿ ಮಾಡ್ತಾಯಿದ್ದೀನಿ. ಗಟ್ಟಿ ಅಂದರೆ ಇದು ಸ್ವಲ್ಪ ಅಂದರೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಕೈ ಆಡಿಸ್ತಾನೆ ಇರಬೇಕು. ನೋಡಿ ಗ್ಯಾಸ್ ಮೇಲೆ ಇಟ್ಟು ಒಂದು ಸ್ವಲ್ಪ ಇದು ಅಂದರೆ ಕೈ ಆಡಿಸ್ತಾನೆ ಇದ್ದರೆ ಒಂದು ಸ್ವಲ್ಪ ಗಟ್ಟಿ ಆಗುತ್ತೆ. ಸೊ ನೋಡಿ ಇವಾಗ ಚೆನ್ನಾಗಿ ನಾನು ಇದು ಹೈಯಲ್ಲಿದೆ ಗ್ಯಾಸ್. ಸೊ ಇದನ್ನ ಚೆನ್ನಾಗಿ ಇವಾಗ ಮಿಕ್ಸ್ ಮಾಡ್ತೀನಿ. ಸ್ವಲ್ಪ ನೋಡಿ ಗಟ್ಟಿ ಆಗ್ತಾ ಇದೆ. ಈ ರೀತಿ ಗಟ್ಟಿ ಆಗಬೇಕು. ಇದು ನೋಡಿ ಇವಾಗ ಗಟ್ಟಿ ಆಗ್ತಾ ಇದೆ. ನೋಡಿ ಇಷ್ಟ ಆಗಬೇಕು. ಈ ರೀತಿ ಚೆನ್ನಾಗಿ ಕೈ ಆಡಿಸ್ತಾನೆ ಇರಬೇಕು. ನೋಡಿ ಇವಾಗ ಸಾಕು. ನೋಡಿ ಇಷ್ಟಾದರೆ ಸಾಕು. ಇವಾಗ ಆಫ್ ಮಾಡೋಣ ಗ್ಯಾಸ್. ಇವಾಗ ಇಡ್ಲಿ ಕುಕ್ಕರ್ ಇಟ್ಕೊಳ್ಳಿ. ಇಡ್ಲಿ ಸ್ಟ್ಯಾಂಡ್ ಇಟ್ಕೊಂಡಿದ್ದೀನಿ ನಾನು. ಸ್ವಲ್ಪ ಇದ್ರೊಳಗೆ ನೀರು ಹಾಕ್ಕೊಂಡು ಬೇಯಿಸೋಕ್ಕೆ ಅಂದರೆ ಇಡ್ಲಿ ಮಾಡೋದಕ್ಕೆ ನಾನು ಸ್ಟ್ಯಾಂಡ್ ಇಟ್ಕೊಂಡಿದ್ದೀನಿ. ಕುಕ್ಕರ್ ಬೇಕಾದ್ರೆ ಕುಕ್ಕರ್ ಇಟ್ಕೊಳ್ಳಿ. ಇದು ನೋಡಿ ನಾನು ಈ ರೀತಿ ಇಡ್ಲಿ ಇದಕ್ಕೆ ಹಾಕೋತಾ ಇದ್ದೀನಿ. ಇಡ್ಲಿ ಸ್ಟ್ಯಾಂಡ್ ಇದ್ದರೆ ಅದಕ್ಕೂ ಹಾಕೋಬೋದು, ಇಲ್ಲ ಇದಕ್ಕೆ. ಆ್ಯಕ್ಚುಲಿ ಇದು ಹೆಂಗೆ ಮಾಡ್ತಾರೆ ಅಂದರೆ ಒಂದು ಇದು ಬಾಳೆ ಎಲೆನ ಇಟ್ಬಿಟ್ಟು ಇದು ಕುಕ್ಕರಲ್ಲಿ ಅದಕ್ಕೆ ಹಾಕ್ತಾರೆ. ಬಟ್ ನಮಗೆ ಬಾಳೆ ಎಲೆ ಸಿಕ್ಕಿಲ್ಲ ಅಂತ ನಾನು ಇದನ್ನು ಮಾಡ್ತಾಯಿದ್ದೀನಿ. ಸೊ ಇದಕ್ಕೆ ನಾನು ಸ್ವಲ್ಪ ತುಪ್ಪ ಹಚ್ಕೊಂಡಿದ್ದೀನಿ. ಎಣ್ಣೆ ಬೇಕಾದ್ರೂ ಹಚ್ಕೋಬೋದು. ಸೊ ನೋಡಿ ಈ ರೀತಿ ಒಂದೊಂದೇ ಹಾಕ್ಕೊಳ್ಳಿ. ಎಲ್ಲದಕ್ಕೂ ಹಿಂಗೆ ಹಾಕ್ಕೊಳ್ಳಿ. ನೋಡಿ ಈ ರೀತಿ ಹಾಕ್ಕೋಬೇಕು. ನೋಡಿ ಇದರಲ್ಲಿ ಇವಾಗ 8 ರಿಂದ 9 ಇಡ್ಲಿ ಆಗಿದೆ. ನಾನು 2 ಲೋಟ ಅಕ್ಕಿ ಹಾಕ್ಕೊಂಡಿದ್ದೆ. ಇದನ್ನ ಜಾಸ್ತಿ ಇಡ್ಲಿ ಬೇಕಂದರೆ ಜಾಸ್ತಿ ಹಾಕ್ಕೋಬೋದು. ಇದರಲ್ಲಿ 9 ಆಗಿದೆ. ನೋಡಿ ಇಡ್ಲಿ ಎಲ್ಲ ಇವಾಗ ಇಡ್ಲಿ ಕುಕ್ಕರಲ್ಲಿ ಹಾಕ್ಕೊಳ್ಳೋಣ. ನೋಡಿ ಎಲ್ಲನೂ ಇಟ್ಕೊಂಡಿದ್ದೀನಿ ನಾನು. ಒಂದು 15 ನಿಮಿಷ ಬೇಯಿಸ್ಕೋಬೇಕಿದು. ಇವಾಗ ಮುಚ್ಕೊಂಡು ಬೇಯಿಸ್ಕೊತಾ ಇದ್ದೀನಿ.
ಅಂದರೆ ಆಲ್ರೆಡಿ ಅದು ಅರ್ಧ ಬೆಂದಿದೆ ಆವಾಗಲೇ. ಸೊ ಅದು ಒಂದು 15 ನಿಮಿಷ ಬೇಯಿಸಿದ್ರೆ ಸಾಕು. ಇದು ಇವಾಗ 15 ಮಿನಿಟ್ಸ್ ಆಗಿದೆ. ಇವಾಗ ನಾನು ಗ್ಯಾಸ್ ಆಫ್ ಮಾಡ್ಕೊಂಡಿದ್ದೀನಿ. ಸೊ ನೋಡಿ ಈ ರೀತಿ ಆಗುತ್ತೆ. ಸೊ ಬಿಸಿ ಇರಬೇಕಾದ್ರೆ ಅದು ಓಪನ್ ಮಾಡೋಕ್ಕಾಗಲ್ಲ. ಸ್ವಲ್ಪ ಇದೇನು ತಣ್ಣಗಾದ್ಮೇಲೆ ತಕ್ಕೋಬೇಕು. ಇದು ನೋಡಿ ಈ ರೀತಿ ಆಗುತ್ತೆ. ಇದು ಇವಾಗ ತಕ್ಕೋಬೇಕು. ಸ್ಪೂನಲ್ಲೋ ಅಥವಾ ಏನಾದರೂ ನೈಫಲ್ಲಿ ಈ ರೀತಿ ತಕ್ಕೊಳ್ಳಿ. ಸ್ವಲ್ಪ ಬಿಸಿ ಇದೆ ಇದು ನೋಡಿ. ಈ ರೀತಿ ತಕ್ಕೊಂಡಿದ್ದೀನಿ. ನೀವು ಇದಕ್ಕೆ ಹಾಕ್ಕೊಳ್ಳೋಣ. ಈ ರೀತಿ ಆಗುತ್ತೆ ನೋಡಿ. ಇನ್ನೊಂದು ತಕ್ಕೊಂಡಿದ್ದೀನಿ. ಈ ರೀತಿ ಆಗುತ್ತೆ. ತುಂಬಾ ಇದು ಟೇಸ್ಟಿಯಾಗಿರುತ್ತೆ. ಅಂದರೆ ಸ್ಮೆಲ್ಲು ಅಷ್ಟೇ ತುಂಬಾ, ಅಂದರೆ ಸ್ಪ್ರಿಂಗ್ ಆನಿಯನ್ ಸ್ಮೆಲ್ ಬರ್ತಾ ಇರುತ್ತೆ, ಸ್ವೀಟ್ ಇರುತ್ತೆ. ಸೊ ತುಂಬಾ ಇದು ಟೇಸ್ಟಿಯಾಗಿರುತ್ತೆ. ನೀವು ಅಲ್ಲಿ ಒಂದ್ಸತಿ ಟ್ರೈ ಮಾಡಿ ನೋಡಿ. ಇದಕ್ಕೇನಂದರೆ ತುಪ್ಪ ಹಾಕ್ಕೊಂಡು ಸರ್ವ್ ಮಾಡಬೇಕು. ಅಂದರೆ ಚಟ್ನಿ ಮಾಡ್ಬೋದು, ಬಟ್ ಚಟ್ನಿಗೆ ಅಷ್ಟು ಸೂಟ್ ಆಗೋಲ್ಲ. ತುಪ್ಪ ಜೊತೆ ತುಂಬಾ ಇದು ಟೇಸ್ಟಿಯಾಗಿರುತ್ತೆ. ನಾನು ಇದಕ್ಕೆ ಇವಾಗ ಹಾಕ್ತಾಯಿದ್ದೀನಿ, ತುಪ್ಪ ಹಾಕ್ಕೊತಾ ಇದ್ದೀನಿ. ಟೇಸ್ಟಿಯಾಗಿರುತ್ತೆ. ಇವತ್ತು ಟ್ರೈ ಮಾಡಿ.